ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಪ್ರೇಮಿ ಬೇಸರಗೊಂಡು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಆತ್ಮಹತ್ಯೆಗೂ ಮುನ್ನ ಫೇಸ್ಬುಕ್ನಲ್ಲಿ ಈತ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದಾನೆ. ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು 19 ವರ್ಷದ ಪ್ರವೀಣ ಉತ್ಪಾರ ಆತ್ಮಹತ್ಯೆಗೆ ಶರಣಾದಂತಹ ಯುವಕನಾಗಿದ್ದಾನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಲ್ಲಿ ಈ ಘಟನೆ ನಡೆದಿದ್ದು, ಕಳೆದ 4 ವರ್ಷಗಳಿಂದ ಈತ ಯುವತಿಯೊಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ದ. ಅವಳು ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹುಡುಗ ಹೇಳ್ಕೊಂಡು ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದಾನೆ. ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ತನಗೆ ವಂಚನೆ ಮಾಡಿದ್ರೆ ಹುಡುಗಿಗೆ ಶಿಕ್ಷೆ ಆಗತ್ತೆ, ಆದ್ರೆ ಹುಡುಗನಿಗೆ ವಂಚಿಸಿದ್ದ ಯಾಕೆ ಶಿಕ್ಷೆ ಇಲ್ಲ? ಆತ್ಮಹತ್ಯೆಗೂ ಮೊದಲು ವಿಡಿಯೋದಲ್ಲಿ ಪ್ರೇಮಿ ಈ ಯುವಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹುಡುಗಿಗೆ ವಂಚನೆ ಮಾಡಿದ್ರೆ ಶಿಕ್ಷೆ ಆಗತ್ತೆ, ಆದ್ರೆ ಹುಡುಗನಿಗೆ ವಂಚನೆ ಮಾಡಿದ್ರೆ ಯಾಕೆ ಶಿಕ್ಷೆ ಇಲ್ಲ ಅಂತ ಆತ್ಮಹತ್ಯೆಗೂ ಮೊದಲು ವಿಡಿಯೋದಲ್ಲಿ ಈ ಯುವಕ ಪ್ರವೀಣ್ ಅನ್ನುವಂತಹ ಪ್ರೇಮಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ವಿಡಿಯೋ ಅಪ್ಲೋಡ್ ಮಾಡಿ ನಂತರ ನೇಣಿಗೆ ಶರಣಾಗಿದ್ದಾನೆ. ಇನ್ನು ನೇಣಿಗೆ ಶರಣಾಗೋದಕ್ಕೂ ಮೊದಲು ಆತ ವಿಡಿಯೋದಲ್ಲಿ ಏನ್ ಹೇಳಿದ್ದಾನೆ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್, ನನ್ನ ಹೆಸರು ಪ್ರವೀಣ ಅಂತ ಹೇಳ್ಬಿಟ್ಟು ನಾನು 4 ವರ್ಷದಿಂದ ಒಬ್ಬ ಹುಡುಗಿಲ್ಲ ನೋಡ್ತಾ ಇದ್ದೆ. ಅದು ಬೇರೆ ಯಾರು ಅಲ್ಲ, ನಾನು ಭಾಳ ಹಚ್ಕೊಂಡ್ಬಿಟ್ಟಿದ್ದೆ ಫ್ರೆಂಡು. ಅವಳ ಮನೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅವಳೇ ಯಾರೋ ಬೇರೆಲ್ಲ ನೋಡಿತಾ ಇರಬೇಕು ಅಂತ ಅನ್ಕೊಂತೀನಿ. ನನ್ನ ಮಾತಾಡ್ತಾ ಇಲ್ಲ, ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ. ನನಗೆ ಭಾಳ ಫೀಲಿಂಗ್ ಆಗ್ತಿದೆ ಫ್ರೆಂಡ್. ನಾನು ಸತ್ತೋಗ್ಬಿಡೋಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್. ಒಂದು ಹುಡುಗ ಒಂದು ಹುಡುಗಿ ಲೈನ್ ಹೊಡಿತಾ ಇರ್ತಾರೆ, ಲವ್ ಮಾಡ್ತಿರ್ಬೇಕಾದ್ರೆ ಹುಡುಗಿ ಸತ್ತರೆ ಹುಡುಗಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದರೆ ಹುಡುಗ ಸತ್ತರೆ ಹುಡುಗಿಗೆ ಯಾಕೆ ಶಿಕ್ಷೆ ಕೊಡಲ್ಲ ಫ್ರೆಂಡ್? ನೀವು ಪ್ಲೀಸ್ ಫ್ರೆಂಡ್, ಆ ಹುಡುಗಿ ಶಿಕ್ಷೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ನೀವು ಶಿಕ್ಷೆ ಕೊಡಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್. ಕೊಡಿಸಿ ಪ್ಲೀಸ್ ಫ್ರೆಂಡ್. ಅಪ್ಪ ಅಮ್ಮ ಇಂಥ ಮಗನಿತ್ತೆ ಅಂತ ನೀವೇನು ಬೇಜಾರಾಗಬೇಡಿ. ನನ್ನ ಕೈ ಬದುಕೋ ಅರ್ಹತೆ ಇಲ್ಲ. ಸಾರಿ ಅಪ್ಪ ಅಮ್ಮ ಅಣ್ಣ, ಪ್ಲೀಸ್ ಪ್ಲೀಸ್ ಐ ಆಮ್ ಸಾರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈತನ ಉದ್ದೇಶ ಏನಾಗಿತ್ತು? ಯಾಕೆ ಹುಡುಗಿಗೆ ಶಿಕ್ಷೆ ಆಗಬೇಕು ಅಂತ ಆತ ಒತ್ತಾಯ ಮಾಡ್ತಾ ಇದ್ದ? ಏನಾಗಿದೆ ಅವರಿಬ್ಬರ ಮಧ್ಯೆ? ಸುಕನ್ಯ, ಏನು ಈಗಾಗಲೇ ಆತ ಏನು ಫೇಸ್ಬುಕ್ ನಲ್ಲಿ ತನ್ನ ಹೇಳಿಕೆಯನ್ನು ದಾಖಲು ಮಾಡಿ ನಂತರ ಆತ ನೇಣಿಗೆ ಶರಣಾಗಿದ್ದೇನೆ. ಅದು ಹೇಳೋ ಪ್ರಕಾರ ಕಳೆದ 4 ವರ್ಷಗಳಿಂದ ಆ ಯುವತಿ ಜೊತೆ ನಾನು ಪ್ರೀತಿಸ್ತಾ ಇದ್ದೆ. ನಂತರ ದಿನಗಳಲ್ಲಿ ಆ ಯುವತಿ ನನ್ನನ್ನು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಮತ್ತು ಜೊತೆಗೆ ಫೋನ್ ಕೂಡ ರಿಸೀವ್ ಮಾಡದೇ ಇದ್ದ ಕಾರಣಾಗಿ ಬೇರೊಬ್ಬರ ಜೊತೆ ಅಫೇರ್ ಇರ್ಬೋದು ಎಂಬತಕ್ಕಂಥ ಶಂಕೆ ಕೂಡ ನನಗೆ ಬಂದಿದೆ. ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಎಂಬತಕ್ಕಂಥ ಮಾತನ್ನ ಅದರಲ್ಲಿ ದಾಖಲಿಸಿದ್ದಾನೆ. ಈ ಹಿನ್ನೆಲೆ ಕೂಡ ಏನು ಘಟನೆ ಆದ ನಂತರ ಕೂಡ ಏನು ಪೊಲೀಸರಿಗೆ ಕೂಡ ದೂರನ್ನು ಕೂಡ ಆ ಸಂಬಂಧಿಕರು ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚಿನ ಮಾಹಿತಿ ಅವ್ರ ಸಂಬಂಧಿಕರಿಗೆ ಯಾವುದೇ ರೀತಿಯಾದಿಲ್ಲ. ಮತ್ತು ಮೇಲಾಗಿ ಈತ ಏನು ಬೇರೆಯವ್ರ ಜೊತೆ ಆತ ಏನು ಪ್ರೀತಿಸಿದ್ದ ಹುಡುಗಿ ಬೇರೆಯವ್ರ ಜೊತೆ ಪ್ರೀತಿಯನ್ನು ಮಾಡ್ತಾ ಇದ್ದಾಳೆ ಎಂಬತಕ್ಕಂಥ ಒಂದು ಈ ರೀತಿಯ ಒಂದು ಅನಾಹುತವನ್ನು ಮಾಡಿಕೊಂಡಿದ್ದಾನೆ ಎಂಬತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಲವಾರು ದಿನಗಳಿಂದ ಆ ಯುವತಿಗೆ ಈತ ಕಾಡಿಸ್ತಾ ಇದ್ದ ಮತ್ತು ಆ ಯುವತಿ ಕೂಡ ಈತನ ಫೋನ್ ಕೂಡ ರಿಸೀವ್ ಮಾಡ್ತಾರೆ. ಮತ್ತು ಹತ್ತಿರದ ಸಂಬಂಧಿ ಕೂಡ ಅಂತ ಈಗಾಗಲೇ ಗೊತ್ತಾಗಿದೆ. ಆತ ಸೋದರ ಮಾವನ ಮಗಳೇ ಎಂಬತಕ್ಕಂಥದ್ದು ಗೊತ್ತಾಗಿದೆ. ಒಟ್ಟಾರೆಯಾಗಿ ಈತ ಏನೋ ಅವಳು ತನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ ಮತ್ತು ಅವಾಯ್ಡ್ ಮಾಡ್ತಾ ಇದ್ದಾಳೆ ಮತ್ತು ಅದರಲ್ಲಿ ದಾಖಲೆ ಏನು ಮಾತಾಡಿದಾನೆ, ನನಗೆ ಆ ಯುವತಿ ವಂಚನೆ ಮಾಡಿದಾಳೆ ಮತ್ತು ಅವಳಿಗೆ ಶಿಕ್ಷೆ ಆಗ್ಬೇಕು ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದಾನೆ. ಯಾವುದೇ ಒಂದು ಹುಡುಗ ಒಂದು ಹುಡುಗಿಗೆ ವಂಚನೆ ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ತದೆ, ಆದ್ರೆ ಹುಡುಗನಿಗೆ ಒಂದು ವಂಚನೆ ಮಾಡಿದ್ರೆ ಆ ಹುಡುಗಿಗೆ ಶಿಕ್ಷೆ ಆಗಲ್ಲ. ದಯಮಾಡಿ ಅದರಲ್ಲಿ ಶಿಕ್ಷೆ ಕೊಡಿಸಿ ಎಂಬತಕ್ಕಂಥ ಒಂದು ಮಾತನ್ನು ಕೂಡ ಅಲ್ಲಿ ಏನು ಫೇಸ್ಬುಕ್ ನಲ್ಲಿ ಆತ ಏನು ತನ್ನ ಮೊಬೈಲ್ ನಲ್ಲಿ ಸೆಲ್ಫಿ ಜೊತೆ ಒಂದು ರೆಕಾರ್ಡಿಂಗ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ ನಂತರವೇ ಈತ ಒಂದು ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದಿದ್ದ ಅಂತ ಈಗಾಗಲೇ ಗೊತ್ತಾಗಿದ್ದು. ಈ ಬಗ್ಗೆ ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಅವ್ರ ಸಂಬಂಧಿಕರು ಕೂಡ ದೂರನ್ನ ನೀಡಿದ್ದಾರೆ. ಈತ ಯುವತಿಯನ್ನು ಪ್ರೀತಿಸ್ತಾ ಇದ್ದ, ಇದಕ್ಕಾಗಿ ನೊಂದು ಮಾಡಿಕೊಂಡಿರ್ಬೇಕೆಂಬತಕ್ಕಂಥ ಶಂಕೆ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಅದ್ರ ಬಗ್ಗೆ ಆ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ಬಸವರಾಜ್.